ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಮೇಲಿನ ಬಯಕೆ ಎಂಬ ಸಂಗತಿಯನ್ನ ಧ್ಯಾನಿಸೋಣ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ರಿಂದ 9ನೇ ವಾಕ್ಯ. ಆದರೆ ನನಗೆ ಲಾಭವಾಗಿರುವಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸುತ್ತೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬಿರುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಆಮೆನ್. ದೇವರ ಮನುಷ್ಯರಾದ ಜಾನ್ ವೆಸ್ಲಿ ಅವರು ಬುದ್ಧಿವಂತಿಕೆಯಿಂದ ಈ ರೀತಿಯಾಗಿ ಹೇಳಿದರು: ಮಂತ್ರಿಯು ಒಂದು ಸುಡುವ ರೀತಿಯಲ್ಲಿದ್ದರೆ ಜನರು ಬೆಂಕಿಯನ್ನು ನೋಡಲು ಬಯಸುತ್ತಾರೆ ಎಂಬುದಾಗಿ. ಶ್ರೇಷ್ಠ ಬಯಕೆಯು ಇಚ್ಛೆ ಅಥವಾ ಆಸೆ ಅಥವಾ ಕನಸಿಗಿಂತಲೂ ಹೆಚ್ಚು. ಇಚ್ಛೆಗಳು, ಆಸೆಗಳು ಮತ್ತು ಕನಸುಗಳು ಸಾಮಾನ್ಯವಾಗಿ ನಮ್ಮಿಂದ, ಅಂದರೆ ಮನುಷ್ಯರಿಂದ ಬರುತ್ತವೆ. ಆದರೆ ದಯಿಸುವ ಈ ನಿರ್ದಿಷ್ಟ ರೀತಿಯ ಬಯಕೆಯು ನಮ್ಮ ಆತ್ಮದಿಂದ ಬಂದದ್ದು, ನಮ್ಮ ಉನ್ನತ ಪ್ರಜ್ಞೆಯಿಂದ ನಮ್ಮನ್ನು ಯಾವುದೋ ಕಡೆಗೆ ಒತ್ತಾಯಿಸುವಂತಿರುತ್ತದೆ. ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳುತ್ತಾನೆ: ನಾನು ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದೆ ಮತ್ತು ಅವನು ಧೈರ್ಯದಿಂದ ಒಪ್ಪಿಕೊಳ್ಳುತ್ತಾನೆ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಕೊಂಡು ನನ್ನ ಪಾಲಿಗೆ ಸತ್ತಿತು. ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. ಆಮೆನ್. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಪೌಲನು ಅದನ್ನೇ ಉಲ್ಲೇಖಿಸುತ್ತಾನೆ. ಮೂಲ ಭಾಷೆಯಲ್ಲಿ ಅವನು ದಹಿಸುವ ಆತ್ಮನ ಬಗ್ಗೆ ಮಾತಾಡುತ್ತಾನೆ. ಆ ಬೆಂಕಿ ಎಂದರೆ ದೇವರ ಸೇವೆ ಮಾಡುವ, ಅಂದರೆ ದೇವರಿಗಾಗಿ ಕೆಲಸ ಮಾಡುವ ಉತ್ಸುಕ ಬಯಕೆಯಾಗಿದೆ. ಆ ಆಸೆ ಎಂದಿಗೂ ನಿಲ್ಲಬಾರದು. ಆಮೆನ್. ಮನುಷ್ಯನು ತನ್ನ ಪ್ರಾಣಕ್ಕೆ ಬದಲಾಗಿ ಏನು ಕೊಡುವನು? ಮತ್ತಾಯ 16ನೇ ಅಧ್ಯಾಯ 24ರಿಂದ 27ನೇ ವಾಕ್ಯ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನೇ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.